ನಮಸ್ತೆ. ವಿದ್ಯಾರ್ಥಿಗಳಿಗೊಂದು ಕಿವಿ ಮಾತು. ಜೀವನದಲ್ಲಿ ವಿದ್ಯಾರ್ಥಿಗಳು ಹೇಗಿರಬೇಕು ಅನ್ನೋದನ್ನ ಒಂದೇ ಒಂದು ಸಂಸ್ಕೃತದ ಶ್ಲೋಕ ಹೀಗೆ ತಿಳಿಸ್ಕೊಡು. ಕಾಕಚೇಷ್ಟ ಬಕಧ್ಯಾನಂ ಶ್ವಾನ ನಿದ್ರಾ ತಥೈವಚ ಅಲ್ಪಾಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣಂ ಅಂತ. ಈ 5 ಲಕ್ಷಣಗಳು ವಿದ್ಯಾರ್ಥಿಗಳಲ್ಲಿ ಇರಬೇಕು. ಅದರಲ್ಲಿ ಮೊದಲನೇದು ಕಾಕಚೇಷ್ಟ, ಅಂದ್ರೆ ಕಾಗೆಯ ಹಾಗೆ ಚೇಷ್ಟೆಯನ್ನ ಮಾಡುವಂಥದ್ದು, ಅಥವಾ ಕಾಗೆ ಹಾಗೆ ಸ್ನಾನ ಅಂತಾನೂ ಹೇಳ್ತಾರೆ. ಕಾಗೆ ಹಾಗೆ ಹೇಗೆ ಸ್ನಾನ, ಬೇಗ ಮಾಡಿ ಬರುವಂಥ, ಅಂದ್ರೆ ಸಮಯವನ್ನ ವ್ಯರ್ಥ ಮಾಡದೆ ಬೇಗ ಮಾಡಿಕೊಂಡು ಬರುವಂಥದ್ದು ಅಂತ. ಬಕಧ್ಯಾನ, ಕೊಕ್ಕರೆ ಹೇಗೆ ಏಕಾಗ್ರತೆಯಿಂದ ಧ್ಯಾನವನ್ನು ಮಾಡುತ್ತೋ ಹಾಗೆ ಏಕಾಗ್ರತೆ ಇರಬೇಕು ಅನ್ನುವಂಥದ್ದು. ಶ್ವಾನ ನಿದ್ರಾ, ಶ್ವಾನ ಅಂತ ಹೇಳಿದ್ರೆ ನಾಯಿ ಅಂತ ಅರ್ಥ. ನಾಯಿ ಹೇಗೆ ಜಾಗರೂಕತೆಯಿಂದ ಇರುತ್ತೋ ಅದೇ ಥರ ಜಾಗೃತೆಯಿಂದ ಇರಬೇಕು ಅನ್ನುವಂಥದ್ದು. ಅಲ್ಪಾಹಾರಿ, ಹೇಗೆ ಕಡಿಮೆ ಭೋಜನವನ್ನ ತಗೊಳ್ಳುವಂಥದ್ದು, ಆಗ ನಮ್ಮ ಚಟುವಟಿಕೆ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಅಲ್ಪಾಹಾರಿ ಗೃಹತ್ಯಾಗಿ, ಗೃಹತ್ಯಾಗಿ ಅಂದ್ರೆ ಮನೆಯನ್ನ ಬಿಟ್ಟು ವಿದ್ಯೆಯನ್ನ ಕಲಿಯುವಂಥದ್ದು. ಈ 5 ಲಕ್ಷಣಗಳನ್ನ ನಾವು ಜೀವನದಲ್ಲಿ ನಾವು ರೂಢಿಸ್ಕೊಂಡ್ರೆ ನಾವು ಒಳ್ಳೆಯ ವಿದ್ಯಾರ್ಥಿಗಳಾಗಬಹುದು ಅನ್ನುವಂಥದ್ದು ಈ ಶ್ಲೋಕದಿಂದ ತಿಳ್ಕೊಳ್ಬಹುದು. ಧನ್ಯವಾದ.